ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ಕುಕ್ ವಿತ್ ಸಾಯಿ ಕೀರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಉಪಯುಕ್ತವಾದ ಒಂದು ಮಾಹಿತಿಯನ್ನು ಹೊತ್ತು ತಂದಿದ್ದೀನಿ. ಅಂದರೆ ಕೆಲವರು ಹೇಳ್ತಾರಲ್ಲ, ಅಫರ್ಮೇಷನ್ ಅಂದರೆ ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ವೆಲ್ತ್, ಐ ಆಮ್ ಹ್ಯಾಪಿ. ಈ ರೀತಿಯಾಗಿ ನಾವು ಅಫರ್ಮೇಷನ್ ಮಾಡೋದ್ರಿಂದ ನಾವು ಅದೇ ಆಗ್ತೀವಾ ಅನ್ನೋದು ಕೆಲವರ ಪ್ರಶ್ನೆ. ಯಾಕಂದರೆ ಇದು ಕೆಲವರ ಜೀವನದಲ್ಲಿ ನಡೆದಿದೆ, ಆದರೆ ಕೆಲವರ ಜೀವನದಲ್ಲಿ ನಾವು ಮಾಡಿದರೂ ಕೂಡ ನಡೆದಿಲ್ಲ ಅನ್ನೋ ರೀತಿಲಿ ಕೆಲವರು ಹೇಳ್ತಾರೆ. ನಾನು ಮಾಡಿದೆ, ಅದನ್ನೆಲ್ಲ ಪ್ರಯತ್ನ ಪಟ್ಬಿಟ್ಟಿದ್ದೀನಿ ಜೀವನದಲ್ಲಿ, ಅದು ಯಾವುದು ಆಗೋದಿಲ್ಲ, ಅದೆಲ್ಲ ಸುಳ್ಳು, ಸುಮ್ಮನೆ ಶ್ರಮಪಟ್ಟು ದುಡಿಬೇಕಷ್ಟೇ, ಆವಾಗಲೇ ಹಣ ಬರೋದು ಅನ್ನೋದು ಕೆಲವರ ವಿಚಾರ. ಆದರೆ ಐ ಆಮ್ ರಿಚ್, ಐ ಆಮ್ ವೆಲ್ತ್, ಐ ಆಮ್ ಹ್ಯಾಪಿ ಅನ್ನೋ ರೀತಿಲಿ ನಾವು ಒಂದು ಒಳ್ಳೆಯ ವಿಚಾರವನ್ನು ಅಫರ್ಮೇಷನ್ ಮಾಡ್ತಾ ಹೋದರೆ ಖಂಡಿತ ಅದೇ ನಾವು ಆಗ್ತೀವ ಒಂದು ದಿನ ಅನ್ನೋದಾದರೆ ಖಂಡಿತ ಆಗ್ತೀವಿ. ದುಡಿಮೆ ಮಾಡ್ತಾ ಇರ್ತೀವಿ, ಆದರೆ ನೆಮ್ಮದಿ ಇರಲ್ಲ. ಹಣ ಇರುತ್ತೆ, ಆದರೆ ನೆಮ್ಮದಿ ಸಂತೋಷನೇ ಇರೋದಿಲ್ಲ. ಆರೋಗ್ಯನೂ ಕೂಡ ಸ್ಪಂದಿಸ್ತಾ ಇರೋದಿಲ್ಲ. ಹಣ ದೇವರಲ್ಲ, ಹಾಗಂತ ಹಣ ದೇವರಿಗಿಂತ ಕಡಿಮೆನೂ ಅಲ್ಲ. ಹಾಗಾದರೆ ಬೆಳಗಿನ ತಿಂಡಿಯನ್ನು ಮಾಡ್ತಾ ಮಾಡ್ತಾ ಇವತ್ತು ನಾವು ಒಂದು ಗಂಭೀರವಾದ ವಿಷಯದ ಬಗ್ಗೆ ಮಾತನಾಡೋಣ. ಸ್ನೇಹಿತರೆ, ನನ್ನ ದಿನಚರಿಯ ಬಗ್ಗೆ ನಿಮಗೆ ತಿಳಿಸೋದು ಮುಖ್ಯ ಅಲ್ಲ, ನೀವು ಈ ವಿಡಿಯೋದಿಂದ ಏನಾದರೂ ತಿಳ್ಕೊಳ್ಳೋದು ಮುಖ್ಯ. ಹಾಗಾಗಿ ನನ್ನ ವಿಡಿಯೋಗಳು ಮೋಟಿವೇಶನಲ್ ವಿಡಿಯೋಗಳಾಗಿರ್ತವೆ. ಹಾಗಾದರೆ ಬೆಳಗಿನ ತಿಂಡಿ ಕಡುಬು ಚಟ್ನಿ ಇವತ್ತು ನಮ್ಮ ಮನೇಲಿ. ಬನ್ನಿ ತಿಂಡಿ ತಿನ್ನೋಣ ಅಂತೇಳಿ ಕರೀತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಾವು ಕೆಲವೊಮ್ಮೆ ಹೇಳ್ತೀವಲ್ವಾ, ನಾನು ಶ್ರೀಮಂತ, ನಾನು ಯಶಸ್ವಿ, ನಾನು ತುಂಬ ಆರೋಗ್ಯವಾಗಿದ್ದೀನಿ, ನಾನು ತುಂಬ ಶಕ್ತಿಶಾಲಿ. ಇದನ್ನೇ ಅಫರ್ಮೇಷನ್ ಅಂತ ಹೇಳಿ ಕರೆಯೋದು. ಆದರೆ ಹಲವರು ಹೇಳ್ತಾರೆ, ನಾನು ಅಫರ್ಮೇಷನ್ ಹೇಳಲು ಶುರು ಮಾಡಿದ ಮೇಲೆ ನನ್ನ ಜೀವನದಲ್ಲಿ ಪರೀಕ್ಷೆಗಳು ಹೆಚ್ಚಾಗಿವೆ. ಇದು ಯಾಕೆ ಆಗುತ್ತೆ? ಪ್ರಕೃತಿ ನಮ್ಮನ್ನು ನಿಜವಾಗಿಯೂ ಪರೀಕ್ಷಿಸುತ್ತದೆಯಾ? ಮತ್ತು ನಮ್ಮ ಚಕ್ರಗಳ ಎನರ್ಜಿ ಸೆಂಟರ್ಸ್ ಜಾಗೃತಿಯಾದರೆ ನಾವು ಎಂತಹ ಸ್ಥಿತಿಗೆ ಹೋಗ್ತೀವಿ? ಇವತ್ತಿನ ವಿಡಿಯೋದಲ್ಲಿ ಈ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಕೊಡ್ತೀನಿ. ನೀವು ಪ್ರತಿದಿನ ಹೇಳ್ತಾ ಇದ್ದೀರಾ, ನಾನು ಶ್ರೀಮಂತ, ನಾನು ಶ್ರೀಮಂತ, ನನ್ನ ಜೀವನದಲ್ಲಿ ಸಮೃದ್ಧಿ ಬರ್ತಾ ಇದೆ. ಆಗ ನಿಮ್ಮ ಮನಸ್ಸು ಮತ್ತು ಬ್ರಹ್ಮಾಂಡದ ನಡುವೆ ಒಂದು ಹೊಸ ಶಕ್ತಿಯ ಸಂಪರ್ಕ ಉಂಟಾಗತ್ತೆ. ಅಂದರೆ ನೀವು ನಂಬಿದ ದೇವರು ಅಂತನಾದರೂ ಅಂದ್ಕೊಳ್ಳಿ, ಗುರು ಅಂತನಾದರೂ ಅಂದ್ಕೊಳ್ಳಿ, ಡೈರೆಕ್ಟಾಗಿ ಬ್ರಹ್ಮಾಂಡದ ಶಕ್ತಿ ಅಂತ ಹೇಳಿ ಅಂದ್ಕೊಂಡ್ರೂ ಪರವಾಗಿಲ್ಲ. ಯಾಕಂದರೆ ಆ ಬ್ರಹ್ಮಾಂಡದ ಒಂದು ಕಣ ನಾವಾಗಿದ್ದೀವಿ, ಭಗವಂತನ ಅಂಶ ನಾವೇ ಆಗಿದ್ದೀವಿ. ಆದರೆ ನಾವು ಟೋಟಲ್ ಆಗಿ ಅದನ್ನು ಬ್ರಹ್ಮಾಂಡ ಅನ್ನೋ ಹೆಸರನ್ನು ಕೊಟ್ಟಿರ್ತೀವಿ. ಅದರಲ್ಲೇ ಶಕ್ತಿಗಳನ್ನು ನಾವು ನಮ್ಮದೇ ಆದ ದೇವತೆಯ ರೂಪಗಳಲ್ಲಿ ಕಂಡುಕೊಳ್ತೀವಿ. ಸ್ನೇಹಿತರೆ, ನಿಮ್ಮ ಹಾಗೆ ಬ್ರಹ್ಮಾಂಡದ ನಡುವೆ ಅಂದರೆ ಆ ಭಗವಂತನ ನಡುವೆ ಒಂದು ಹೊಸ ಶಕ್ತಿಯ ಸಂಪರ್ಕ ಉಂಟಾಗತ್ತೆ ಯಾವಾಗ ನೀವು ಅಫರ್ಮೇಷನ್ ಮಾಡಲಿಕ್ಕೆ ಶುರು ಮಾಡ್ತೀರಿ ಒಂದು ದೃಢವಾದ ಸಂಕಲ್ಪದೊಂದಿಗೆ. ಸಂಕಲ್ಪ ಅಂದ ತಕ್ಷಣ ಕೈಯಲ್ಲಿ ಅಕ್ಷತೆ ಹಿಡಿದು ಹೂ ಹಿಡ್ಕೊಂಡು ದೇವರೆದುರಿಗೆ ಕುಳಿತು ಸಂಕಲ್ಪ ಮಾಡಬೇಕು ಅಂತಲೇ ಇಲ್ಲ. ನೀವು ಯಾವಾಗ ನಾನು ಇಂಥ ಒಳ್ಳೆಯ ಕೆಲಸ ಮಾಡ್ತೀನಿ, ಇಂಥ ಒಂದು ಕೆಟ್ಟ ಅಭ್ಯಾಸವನ್ನು ಬಿಡ್ತೀನಿ ಅಂತೇಳಿ ಮನಃಪೂರ್ವಕವಾಗಿ ಒಂದು ಮಾತನ್ನು ನಿಮಗೆ ನೀವೇ ಕೊಡ್ತಿರಲ್ಲ, ಅದೇ ಸಂಕಲ್ಪ. ಸ್ನೇಹಿತರೆ, ಇದ್ರ ಬಗ್ಗೆ ನಾನು ಅನೇಕ ರೀತಿಯ ವಿಡಿಯೋಗಳಲ್ಲಿ ನಿಮಗೆ ತಿಳಿಸಾಗಿದೆ ಈಗಾಗಲೇ. ಸಂಕಲ್ಪ ಅಂದ ತಕ್ಷಣ ಶುದ್ಧವಾಗಿ ಕುಳಿತು ಮನೆಯ ಮೇಲೆ ಕುಳಿತು ಕೈಯಲ್ಲಿ ಅಕ್ಷತೆ ಹೂ ಹಿಡಿದು ದೇವರೆದುರಿಗೆ ಕುಳಿತು ಸಂಕಲ್ಪ ಮಾಡಬೇಕು ಅಂತ ಏನಿಲ್ಲ. ಈ ಜಗತ್ತಲ್ಲಿ ಭಗವಂತ ಎಲ್ಲ ಕಡೆ ಆವರಿಸಿದ್ದಾರೆ. ಹಾಗಾಗಿ ನಾವು ಎಲ್ಲೇ ನಿಂತು ಒಂದು ಒಳ್ಳೆಯ ಕೆಲಸ ಕಾರ್ಯ ಮಾಡೋಕ್ಕಿಂತ ಮೊದಲು ನಾನು ಅದನ್ನು ಮಾಡ್ತೀನಿ ಅನ್ನೋ ರೀತಿಲಿ ದೃಢ ಮನಸ್ಸಿನಿಂದ ನಮಗೆ ನಾವು ಹೇಳ್ಕೊಳ್ತೀವಲ್ವ, ಅದೇ ದೃಢ ಸಂಕಲ್ಪವಾಗಿರುತ್ತೆ. ಇದನ್ನು ನಾನಿಲ್ಲಿ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ ನಿಮಗೆ. ಆದರೆ ಒಂದು ಸತ್ಯ ಇದೆ, ಪ್ರಕೃತಿ ಯಾವಾಗಲೂ ನಮ್ಮನ್ನು ಕೇಳುತ್ತೆ, ನೀನು ನಿಜವಾಗ್ಲೂ ಸಿದ್ಧವಾಗಿದೆಯಾ? ಅಂದರೆ ನಾವು ಏನನ್ನಾದರೂ ಪಡ್ಕೊಳ್ಳೋಕ್ಕೆ, ಅಂದರೆ ನಾನು ಶ್ರೀಮಂತ, ನಾನು ಆರೋಗ್ಯವಂತ, ನಾನು ಶಕ್ತಿಶಾಲಿ ಅಂತ ಹೇಳಿ ನಾವು ಹೇಳ್ಕೊಳ್ತಾ ಇದ್ದೀವಿ ಅಂದ ತಕ್ಷಣ ನಮಗೆ ಆ ಎನರ್ಜಿ ಕನೆಕ್ಟ್ ಆಗುತ್ತೆ. ನೀವು ಅದಕ್ಕೆ ನಿಜವಾಗ್ಲೂ ಸಿದ್ಧರಿದ್ದೀರಾ ಅನ್ನೋ ರೀತಿಲಿ ಅದು ಪ್ರಶ್ನೆ ಮಾಡುತ್ತೆ. ಅಂದರೆ ನೀವು ಹೇಳುವ ಮಾತುಗಳಿಗೆ ನೀವು ಅರ್ಹರ ಅನ್ನುವ ಪರೀಕ್ಷೆ ನಡೆಯುತ್ತೆ. ಅಫರ್ಮೇಷನ್ ಮಾಡಿದ ನಂತರ ಸಾಮಾನ್ಯವಾಗಿ 3 ರೀತಿಯ ಪರೀಕ್ಷೆಗಳು ಎದುರಾಗ್ತವೆ. ನಿಮಗೆ ಕೆಲವು ಸಮಸ್ಯೆಗಳು ಬರ್ತವೆ, ಹಣದ ಕೊರತೆ ಅಥವಾ ಕೆಲಸದ ಒತ್ತಡ ಹೆಚ್ಚಾಗೋದು. ಆ ಸಮಯದಲ್ಲಿ ಪ್ರಕೃತಿ ನೋಡುತ್ತೆ, ಇವನು ಇನ್ನೂ ತನ್ನ ನಂಬಿಕೆಯನ್ನು ಇಟ್ಕೊಂಡಿದ್ದಾನ, ಇಲ್ಲವೇ ಸುಮ್ಮನೆ ವಿನಾಕಾರಣ ಸಿಟ್ಟು ಮಾಡ್ತಾ ಇದ್ದಾನ, ಆ ಸಮಸ್ಯೆಗಳಿಗೆ ಕಾರಣ ಆಗಿರುವ ವಿಚಾರಗಳಿಗೆ ಬೈಕೊಳ್ತಾ ಇದ್ದಾನ. ಹಣದ ಸಮಸ್ಯೆ ಬಂದಿದೆ ಅಂದ ತಕ್ಷಣ ಅದನ್ನು ಯಾರಿಗಾದರೂ ಹೊಣೆಗಾರಿಕೆ ಮಾಡ್ತಾನ, ಅಂದರೆ ಯಾರದ್ದಾದ್ರೂ ಮೇಲೆ ಹಾಕ್ತಾರಾ, ಇಲ್ಲ ಅಂದರೆ ಕೆಲಸದ ಒತ್ತಡ ಬಂದ ತಕ್ಷಣ ಆ ಓನರಿಗೆ ಬೈಯೋದಾಗಿರ್ಬೋದು, ಇಲ್ಲ ಯಾವುದೋ ಒಂದು ವಿಚಾರದಲ್ಲಿ ಕಿರಿಕಿರಿ ಮಾಡ್ಕೊಳ್ತಾರಾ ಅನ್ನೋದನ್ನು ಪ್ರಕೃತಿ ನೋಡುತ್ತೆ. ಇವನು ಇನ್ನೂ ತನ್ನ ನಂಬಿಕೆಯನ್ನು ಇಟ್ಕೊಂಡಿದ್ದಾನ, ಇಲ್ಲ ನಂಬಿಕೆ ಕಳ್ಕೊಂಡಿದ್ದಾನ ಅನ್ನೋದಕ್ಕೆ ಈ ಪರೀಕ್ಷೆಗಳು ನಡೀತಾ ಇರ್ತವೆ. ನೀವು ಭಯಪಡದೆ ಮುಂದುವರೆದ್ರೆ ಅದು ನಿಮ್ಮ ಮೊದಲ ಗೆಲುವಾಗುತ್ತೆ. ಎರಡನೇ ಪರೀಕ್ಷೆ ಯಾವ ರೀತಿ ಇರುತ್ತೆ ಅಂದರೆ, ಒಮ್ಮೆ ಕೆಲವರು ನಿಮ್ಮನ್ನು ಹಾಸ್ಯ ಮಾಡ್ಬೋದು, ಕೆಲವರು ಇದು ಕೆಲಸ ಮಾಡೋದಿಲ್ಲ ಅಂತ ಹೇಳ್ಬೋದು. ಅಂದರೆ ನೀವು ಮಾಡ್ತಾ ಇರೋ ಅಫರ್ಮೇಷನ್ ಕೆಲಸ ಮಾಡೋದಿಲ್ಲ. ಅಫರ್ಮೇಷನ್ ಅಂದರೆ ಏನು? ಸಂಕಲ್ಪ, ಒಂದು ಪ್ರಾರ್ಥನೆ, ದೇವರ ಧ್ಯಾನ, ಹಾಗೆ ಒಂದು ಯಾವುದೋ ವ್ರತ, ಪೂಜೆ ಇವೆಲ್ಲ ಮಾಡ್ತಾ ಇರ್ತೀರಲ್ಲ, ಅದನ್ನೇ ಅಫರ್ಮೇಷನ್ ಅಂತೀವಿ. ಅದನ್ನು ನಾವು ಪೂಜಾ ವಿಧಿಯ ಮಾರ್ಗದರ್ಶನದಲ್ಲಿ ಹೋಗಿ ಮಾಡಿದಾಗ ನಮಗೆ ಹೆಚ್ಚು ಕಾನ್ಸಂಟ್ರೇಟ್ ಬರುತ್ತೆ. ಅದೇ ನಾವು ದೃಢ ಸಂಕಲ್ಪದೊಂದಿಗೂ ಕೂಡ ನಾವು ಮಾಡುವ ಕೆಲಸದಲ್ಲೂ ಕೂಡ ನಾವು ಈ ರೀತಿ ಒಂದು ಅಫರ್ಮೇಷನನ್ನು ಸಂಕಲ್ಪದ ರೀತಿಯಲ್ಲಿ ತಗೊಳ್ಬೋದು. ಸ್ನೇಹಿತರೆ,
ದಾರಿಗಳು ಭಿನ್ನ ಭಿನ್ನವಾಗಿದ್ದರೂ ಕೂಡ ಅದರ ಉದ್ದೇಶ ಒಂದೇ ಆಗಿರುತ್ತೆ. ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸದ ಪರೀಕ್ಷೆ ಎದುರಾಗುತ್ತೆ. ಈ ರೀತಿಯಾಗಿ ಅವರು ಆ ಕೆಲಸ ಮಾಡ್ತಿದ್ದಾರೆ, ಇದು ಆಗುತ್ತೆ ಅದಾಗುತ್ತೆ ಅಂತೇಳಿ ಅದೆಲ್ಲ ಮಾಡ್ತಾ ಇದ್ದಾರಪ್ಪ, ಅದೇನೂ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಹಾಸ್ಯ ಮಾಡ್ಬೋದು, ಇಲ್ಲ ನಿಮ್ಮ ಬಗ್ಗೆ ಆಡ್ಕೊಳ್ಬೋದು. ಇದು ನಿಮ್ಮ ಆತ್ಮವಿಶ್ವಾಸದ ಪರೀಕ್ಷೆ ಆಗಿರುತ್ತೆ. ಕೆಲವೊಮ್ಮೆ ನೀವು ಈ ರೀತಿ ಸಂಕಲ್ಪ ಮಾಡಿ ಅಫರ್ಮೇಷನ್ ಮಾಡ್ತಾ ಇರ್ತೀರ. ಒಂದು 21 ದಿನ ಸಂಕಲ್ಪ, 42 ದಿನ, 33 ದಿನ, ಹೀಗೆ ಒಂದು ಸಂಕಲ್ಪ ಮಾಡಿ ಅಫರ್ಮೇಷನ್ ಮಾಡ್ತಾ ಇರ್ತೀರ. ಈ ಸಮಯದಲ್ಲೂ ಕೂಡ ಒಂದು ಪರೀಕ್ಷೆ ಎದುರಾಗುತ್ತೆ. ಆ ಭಗವಂತನಿಂದ ಇಲ್ಲ ಬ್ರಹ್ಮಾಂಡದಿಂದ, ಯಾವ ರೀತಿನಾದರೂ ಅಂದ್ಕೊಳ್ಳಿ. ಪ್ರಕೃತಿ ಹೇಳುತ್ತೆ, ನಿಮ್ಮಲ್ಲಿ ತಾಳ್ಮೆ ಇದೆಯಾ ಅಂದರೆ ನೀನಿನ್ನೂ ಆ ವಿಚಾರದಲ್ಲಿ ತಾಳ್ಮೆ ಇಟ್ಟು ಕಾಯ್ತೀಯಾ, ಇಲ್ಲ ಆ ವಿಚಾರವನ್ನು ಬಿಟ್ಬಿಡ್ತೀಯಾ. ಯಾರು ತಾಳ್ಮೆ ಇಡ್ತಾರೋ ಅವರಿಗೆ ಫಲ ಖಂಡಿತ ಸಿಗತ್ತೆ ಸ್ನೇಹಿತರೆ. ಅದಕ್ಕೆ ಹೇಳೋದು, ನಾವು ಮಾಡಿದ ಪೂಜೆ, ವ್ರತ, ಒಳ್ಳೆಯ ಕೆಲಸ, ಸೇವೆ, ಮನುಷ್ಯತ್ವ, ಮಾನವೀಯತೆಗಳಿಂದ ನಾವೇನು ವರ್ತನೆ ಮಾಡಿರ್ತೀವಲ್ವ, ಅದು ಯಾವುದೂ ಕೂಡ ವ್ಯರ್ಥ ಆಗಿರೋದಿಲ್ಲ. ಆ ಸಮಯದಲ್ಲಿ ನಮಗೆ ಕೆಲವರು ಅನ್ಯಾಯ ಮಾಡೋದು, ಮೋಸ ಮಾಡೋದು, ಏನೋ ಆಗೋದಾಗಿ ನಾವು ಆ ನಂಬಿಕೆಯನ್ನು ಕಳ್ಕೊಳ್ತೀವಾ, ಇಲ್ಲ ಅದನ್ನು ಉಳಿಸ್ಕೊಂಡು ಅದೇ ರೀತಿ ನಮ್ಮ ಸಂಸ್ಕಾರ, ನಮ್ಮ ರೀತಿ ನೀತಿಗಳೊಂದಿಗೆ ನಾವು ಮುಂದೆ ಹೋಗ್ತೀವಾ ಅನ್ನೋದಕ್ಕೆ ಬ್ರಹ್ಮಾಂಡ, ಪ್ರಕೃತಿ ಪರೀಕ್ಷೆಗಳನ್ನು ಒಡ್ಡತ್ತೆ. ನಾವು ಅದನ್ನು ದೇವರ ಪರೀಕ್ಷೆ ಕೂಡ ಅಂದ್ಕೊಳ್ಬೋದು. ಎಲ್ಲವೂ ಇಲ್ಲಿ ಒಂದೇ. ಪ್ರಕೃತಿ, ಬ್ರಹ್ಮಾಂಡ, ದೇವರು, ಈ 3 ಶಬ್ದಗಳು ಬೇರೆ ಬೇರೆ ಅನಿಸಿದ್ರು ಕೂಡ ಅದರ ಮೂಲ ಒಂದೇ ಆಗಿರುತ್ತೆ ಸ್ನೇಹಿತರೆ. ಈ ರೀತಿ ನಮಗೆ ಪರೀಕ್ಷೆಗಳು ನಡೀತಾ ಇರ್ತವೆ. ನಾವೊಂದು ವ್ರತ ಮಾಡಿದೆ, ಪೂಜೆ ಮಾಡಿದೆ, ಅದರಿಂದ ಏನೂ ಆಗಲೇ ಇಲ್ಲ, ಹಾಗಾಗಿ ನಾನು ಕೈ ಬಿಟ್ಬಿಟ್ಟೆ, ಜನರು ಕೂಡ ಹಾಸ್ಯ ಮಾಡೋಕ್ಕೆ ಶುರು ಮಾಡಿಬಿಟ್ರು, ಹಾಗೆ ಹೀಗೆ ಅಂದ್ಕೊಂಡು ನಾವು ಬಿಟ್ಬಿಟ್ವಿ ಅಂದರೆ ಅಲ್ಲಿಗೆ ನಾವು ಅದಕ್ಕೆ ಅರ್ಹರಲ್ಲ. ನಾವು ಆ ಪರೀಕ್ಷೆಗಳನ್ನು ಎದುರಿಸಲಿಲ್ಲ, ಹಾಗಾಗಿ ಅದು ಅಲ್ಲೇ ಬ್ಲಾಕೇಜ್ ಆಗಿ ನಿಂತು ಬಿಡುತ್ತೆ. ಮತ್ತೆ ಅಡೆತಡೆ ಅಂದರೆ ನಾವು ಮತ್ತೆ ಬೇರೆ ಮಾರ್ಗವನ್ನು ಅನುಸರಿಸ್ತೀವಿ. ಬೇರೆ ಮಾರ್ಗ ಅನುಸರಿಸಿ ಬೇರೆ ದೇವ್ರ ಹತ್ರ ಹೋದ ತಕ್ಷಣ ಮತ್ತೆ ಅಲ್ಲಿಂದಲೇ ಶುರು ಮಾಡಬೇಕು. ಮತ್ತೆ ಅಲ್ಲಿ ಏನು ಕಾಂಪ್ರಮೈಸ್ ಮಾಡ್ಕೊಳ್ಳೋಕ್ಕಿಲ್ಲ ದೇವರು. ಇಲ್ಲಿ ಹೇಗೆ ನಾವು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ವರ್ತನೆ ಮಾಡಬೇಕು, ಹೇಗೆ ಸಹಿಸ್ಕೊಳ್ಬೇಕು, ಹೇಗೆ ತಾಳ್ಮೆಯಿಂದ ವ್ಯವಹರಿಸಬೇಕು, ಹೇಗೆ ಎಲ್ಲದರಲ್ಲೂ ಒಳ್ಳೆಯದನ್ನು ಹುಡುಕಬೇಕು, ಈ ರೀತಿ ಗುಣಗಳನ್ನು ನೋಡುತ್ತೆ. ಅಂಥವರನ್ನೇ ಆಯ್ಕೆ ಮಾಡ್ಕೊಳ್ಳುತ್ತೆ. ಇಷ್ಟೆಲ್ಲ ಕಷ್ಟಗಳನ್ನು ಕೊಟ್ಟಾಗಲೂ ಕೂಡ ಇವನು ಸಂಯಮದಿಂದ ತಾಳ್ಮೆಯಿಂದ ವರ್ತಿಸ್ತಾ ಇದ್ದಾನೆ ಅಂದರೆ ಇವನು ಆ ಒಂದು ಏನು ಕೇಳ್ತಾ ಇದ್ದಾರಲ್ಲ, ನಾವು ಕೇಳ್ತಾ ಇರ್ತೀವಲ್ವ, ಅಫರ್ಮೇಷನ್ ಮಾಡ್ತಾ ಇರ್ತೀವಲ್ವ, ನಾನು ಶ್ರೀಮಂತ, ಐ ಆಮ್ ವೆಲ್ತ್, ಐ ಆಮ್ ಹೆಲ್ತ್ ಅಂತ ಹೇಗೆ ಹೇಳ್ಕೊಳ್ತಾ ಇರ್ತೀವಲ್ಲ, ಅದಕ್ಕೆ ಇವನು ಅರ್ಹನಾಗಿದ್ದಾನೆ. ಅದನ್ನು ಕೊಡೋಣ, ಅದಕ್ಕೆ ಬೇಕಾದ ಮಾರ್ಗಗಳನ್ನು ನಾನು ತೋರಿಸೋಣ. ಅವನು ದುಡಿಮೆಯಲ್ಲೇ ಅವನಿಗೆ ಇನ್ನೂ ಒಂದು ರೀತಿಯಲ್ಲಿ ಬಲ ಕೊಡೋಣ, ಅನೇಕ ರೀತಿಯ ಮಾರ್ಗಗಳನ್ನು ತೆರೆದುಕೊಟ್ಟು ಇವನು ಹಣ ಸಂಪಾದನೆ ಮಾಡಲಿಕ್ಕೆ ಇವನಿಗೆ ಸಹಾಯ ಮಾಡೋಣ ಅನ್ನೋ ರೀತಿಯಲ್ಲಿ ನಾವು ಒಂದು ಸಣ್ಣ ಉದ್ಯಮವನ್ನು ಶುರು ಮಾಡಿದ್ರು ಕೂಡ ಅದರಲ್ಲಿ ನಾವು ಕೋಟ್ಯಾಂತರ ರೂಪವನ್ನು ಗಳಿಸ್ಬೋದು. ಈ ರೀತಿ ನಮಗೆ ಒಂದೊಂದೇ ಲಿಂಕ್ ಇರುತ್ತೆ ಸ್ನೇಹಿತರೆ. ಅಫರ್ಮೇಷನ್ನೇ ಆಗಲಿ, ಮ್ಯಾನಿಫೆಸ್ಟೇ ಆಗಲಿ ನೀವು ಮಾಡ್ತಾ ಇದ್ದೀರಿ ಅಂದರೆ ಅದರಲ್ಲಿ ಮೊದಲು ನಂಬಿಕೆ ಇರಬೇಕು. ಕೆಲವು ಪರೀಕ್ಷೆಗಳು ಎದುರಾಗ್ತವೆ ಅನ್ನುವ ಸೂಕ್ಷ್ಮ ವಿಚಾರ ತಿಳಿದಿರಬೇಕು. ಎಂಥದ್ದೇ ಸಮಯ ಬಂದರೂ ಕೂಡ ನನ್ನ ದೃಢ ವಿಶ್ವಾಸದಿಂದ ನಾನು ಹಿಂದೆ ಸರಿಯೋದಿಲ್ಲ ಅನ್ನೋ ರೀತಿಯಲ್ಲಿ ನೀವು ಅಂದ್ಕೊಳ್ಬೇಕು. ಈಗ ಒಂದು ರೇಷ್ಮೆ ಸೀರೆ ಉಟ್ಕೊಂಡು ಯಾವುದೋ ಒಂದು ಫಂಕ್ಷನಿಗೆ ಹೋಗಿರ್ತೀರ, ಅಲ್ಲಿ ಇದ್ದಕ್ಕಿದ್ದ ಹಾಗೆ ಊಟ ಬಡಿಸೋರು ಸೀರೆ ಮೇಲೆ ಸ್ವಲ್ಪ ಸಾಂಬಾರು ಚೆಲ್ಬಿಡ್ತಾರೆ. ಆ ಕ್ಷಣ ನೀವು ಅವನಿಗೆ ಕಪಾಳಕ್ಕೆ ಹೊಡೆದು ಏನೋ ಮಾಡಿದೆ ನೀನು, ಹಾಗೆ ಹೀಗೆ, ಇದು 20,000 ಸೀರೆ ಅಂತ ಹೇಳಿ ನೀವು ಬೈದರೆ ಅದು ಕೂಡ ಒಂದು ಪರೀಕ್ಷೆ ಆಗಿರುತ್ತೆ. ನಿಮಗೆ ತಾಳ್ಮೆ ಇಲ್ಲ, ನೀವು ಏನು ಬಯಸ್ತಾ ಇದ್ದೀರಲ್ಲ ಅದನ್ನು ಪಡ್ಕೊಳ್ಳೋಕ್ಕೆ ನೀವು ಅರ್ಹರಲ್ಲ. ಅದನ್ನು ಪಡ್ಕೊಂಡ್ಮೇಲೂ ಕೂಡ ನೀವು 4 ಜನಕ್ಕೆ ಯಾವುದೇ ರೀತಿ ಸಹಾಯ ಮಾಡೋದಿಲ್ಲ, ಹಾಗಾಗಿ ನೀವು ತಿರಸ್ಕೃತವಾಗುತ್ತೆ. ನಿಮ್ಮ ಅರ್ಜಿ ನೀವೇನು ಹಾಕಿರ್ತೀರಲ್ಲ, ಐ ಆಮ್ ರಿಚ್ ಅಂತ ಹೇಳಿ ಮ್ಯಾನಿಫೆಸ್ಟೋ ಒಂದು ಅಫರ್ಮೇಷನ್ ಮಾಡಿರ್ತೀರಲ್ಲ, ಅದು ತಿರಸ್ಕೃತವಾಗುತ್ತೆ. ಅದೇ ಆ ಸಮಯದಲ್ಲಿ ಯಾರೋ ಒಬ್ಬರು ಹೋಗಲಿ ಬಿಡಮ್ಮ, ಇರಲಿ, ಏನೋ ಹೋಗ್ಬಿಡುತ್ತು, ಇಲ್ಲಿ ಆ ದುಡ್ಡನ್ನು ಬೇಕಾದರೆ ನಾನು ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಯಾರಾದರೂ ಒಬ್ಬರು ಮುಂದೆ ಬಂದರು ಅಂದರೆ ಆ ಒಂದು ಬ್ರಹ್ಮಾಂಡ, ಆ ಒಂದು ದೇವರು, ಆ ಒಂದು ಶಕ್ತಿ ಹೋಗಿ ಇವನನ್ನು ಆಯ್ಕೆ ಮಾಡ್ಕೊಳ್ಬಾ, ಇವನು ಅದಕ್ಕೆ ಅರ್ಹನಾಗಿದ್ದಾನೆ ಅಂದರೆ ಇವನಿಗೆ ಏನೇ ನಾನು ಒಳ್ಳೇದು ಮಾಡಿದ್ರು, ಏನೇ ಕೊಟ್ಟರು ಇವನು ಇನ್ನೊಬ್ಬರಿಗೆ ಸಹಾಯ ಮಾಡುವಂಥ ಮನಸ್ಥಿತಿಯನ್ನಿದ್ದಾನೆ, ಇವನನ್ನು ಕರ್ಕೊಂಡು ಬಾ ಅನ್ನೋ ರೀತಿಲಿ ಆಗ್ಬಿಡುತ್ತೆ. ಅಂದರೆ ಅಲ್ಲಿ ನಾವು ನಮ್ಮನ್ನು ಏನಾದರೂ ಮಾಡ್ಕೊಳಕ್ಕೆ ಹೋಗಿರ್ತೀವಿ, ಆ ಸಮಯದಲ್ಲಿ ನಾವು ತಾಳ್ಮೆ ಕಳ್ಕೊಂಡು ನಾವು ಈ ರೀತಿಯಾಗಿ ವರ್ತಿಸಿದಾಗ ಏನಾಗುತ್ತೆ ಅಂದರೆ ಅಲ್ಲಿ ಇನ್ನೊಬ್ಬರು ಬಂದು ಏನೂ ಆಗೋದಿಲ್ಲ, ಆ ಹಣ ನಾನು ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಮುಗ್ಧವಾಗಿ ಒಂದು ಒಳ್ಳೆಯ ಭಾವನೆಯಿಂದ ಮಾತನಾಡಿದ ಒಬ್ಬ ಒಳ್ಳೆಯ ವ್ಯಕ್ತಿಗೆ ಆಯ್ಕೆ ಮಾಡ್ಕೊಳ್ಳುತ್ತೆ ಆ ಒಂದು ಕರ್ಮ. ಹಾಗೆ ಸ್ನೇಹಿತರೆ, ಕರ್ಮ ಅನ್ನೋದು, ಅಫರ್ಮೇಷನ್ನು, ಮ್ಯಾನಿಫೆಸ್ಟೇಷನ್ನು, ಇವೆಲ್ಲವಕ್ಕೂ ಒಂದು ಚೈನ್ ಲಿಂಕ್ ಇದೆ. ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ತಾಳ್ಮೆ, ಸಂಯಮ ಇರಬೇಕು. ಜೀವಕ್ಕಿಂತ ದೊಡ್ಡದೇನಲ್ಲ ಅಲ್ವಾ ಆ ಸೀರೆ. ನಾವು ಇವತ್ತಲ್ಲ ನಾಳೆ ಒಂದು ಒಳ್ಳೆ ರೀತಿಯಲ್ಲಿ ವರ್ತನೆ ಮಾಡಿದರೆ ಅದಕ್ಕೊಂದು ಸೊಲ್ಯೂಷನ್ ಅಂತ ಸಿಗುತ್ತೆ. ಅಂಥ ಸೀರೆನ ಇನ್ನೊಂದು ತೊಗೊಳ್ಬೋದು. ಮಾನವೀಯತೆ, ಮನುಷ್ಯತ್ವದಿಂದ ವರ್ತಿಸಬೇಕು. ಆ ವರ್ತನೆ ಇದ್ದರೆ ಮಾತ್ರ ನೀನು ಕೇಳಿದ್ದನ್ನು ನಾನು ಪೂರೈಕೆ ಮಾಡಿಕೊಡ್ತೀನಿ ಅನ್ನತ್ತೆ ಈ ಬ್ರಹ್ಮಾಂಡದ ಶಕ್ತಿ, ಅಂದರೆ ಭಗವಂತ. ಸೀರೆ ವಿಚಾರ ನಾನಿಲ್ಲಿ ಉದಾಹರಣೆ ಕೊಟ್ಟಿದ್ದೀನಿ. ಇನ್ನೂ ಹಲವಾರು ವಿಚಾರಗಳನ್ನು ನೀವು ತಗೊಳ್ಬೇಕು ಈ ರೀತಿಯಾಗಿ. ನಿಮ್ಮ ಮನೆಯಲ್ಲಿ ನೀವೇ ಸ್ವಂತ ದುಡಿಮೆಯಿಂದ ಒಂದು ಕಾರ್ ತೊಗೊಂಡಿರ್ತೀರ. ನಿಮ್ಮ ತಮ್ಮ ಏನೂ ಕೆಲಸ ಮಾಡ್ತಾ ಇರೋದಿಲ್ಲ, ಅವ್ನ ಮನೇಲಿ ಹಾಗೆ ಇರ್ತಾನೆ. ಯಾಕಂದರೆ ಅವನು ಇನ್ನೂ ಜೀವನದಲ್ಲಿ ಏನೂ ಸಾಧನೆ ಮಾಡಿರೋದಿಲ್ಲ. ಒಟ್ಟಾರೆಯಾಗಿ ಮನೆಯಲ್ಲಿ ಹಾಗೆ ಸುಮ್ಮನೆ ಕೂತಿರ್ತಾನೆ ಅಂತ ಇಟ್ಕೊಳ್ರಿ. ಅವನು ಇದ್ದಕ್ಕಿದ್ದಾಗೆ ಒಂದು ದಿನ ನಿಮ್ಮ ಕಾರನ್ನು ನಿಮಗೆ ಹೇಳಿದೆ ತಗೊಂಡು ಹೋದ ಅಂದರೆ ನಿನಗೆ ದುಡ್ದಿದ್ರೆ ಗೊತ್ತಾಗ್ತಿತ್ತು ಅದ್ರ ಬೆಲೆ, ಹಾಗೆ ಹೀಗೆ ಅಂತೇಳಿ ಅವನ ಮೇಲೆ ಕೂಗೋದಕ್ಕಿಂತ ನನ್ನ ತಮ್ಮ ತಾನೇ ತಗೊಂಡು ಹೋಗಿರೋದು, ತಗೊಂಡು ಹೋಗಲಿ ಬಿಡು ಅನ್ನೋದಕ್ಕೂ ಬಹಳ ವ್ಯತ್ಯಾಸ ಇದೆ.
ಇದು ನಿಮ್ಮ ಮುಂದಿನ ವ್ಯಕ್ತಿತ್ವವನ್ನು, ಭವಿಷ್ಯವನ್ನು ರೂಪಿಸಿಕೊಡುವ ವಿಚಾರ ಆಗಿರುತ್ತೆ. ಎರಡರಲ್ಲಿ ನೀವು ಯಾವುದು ಆಯ್ಕೆ ಮಾಡ್ಕೊಳ್ತೀರೋ ಅದೇ ನಿಮ್ಮ ಪರೀಕ್ಷೆ ಆಗಿರುತ್ತೆ. ಆ ಪರೀಕ್ಷೆಯಲ್ಲಿ ನೀವು ಪಾಸ್ ಆಗ್ತಿರೋ ಫೇಲ್ ಆಗ್ತಿರೋ ಅನ್ನೋದ್ರ ಮೇಲೆ ನಿಮ್ಮ ಮುಂದಿನ ಭವಿಷ್ಯ ಸುಂದರವಾಗಿ ರೂಪುಗೊಳ್ಳುತ್ತಾ. ಇಲ್ಲ ಇವತ್ತು ನೀವು ಅವನಿಗೆ ಆ ರೀತಿ ಅಂದಿದ್ದೀರಾ, ನಾಳೆ ಆ ಕಾರನ್ನು, ಮನೆಯನ್ನು ಎಲ್ಲ ಕಳ್ಕೊಂಡು ಅವನು ಒಂದಿನ ಎಲ್ಲದನ್ನು ಪಡ್ಕೊಳ್ಳೋಂಥ ಸ್ಥಿತಿ ಬಂದಾಗ ನೀವು ಅವ್ರ ಎದುರಿಗೆ ಪಶ್ಚಾತ್ತಾಪ ಪಡುವಂಥ ಸ್ಥಿತಿ ಬಂದ್ಬಿಡುತ್ತೆ. ಹಾಗಾಗಿ ನಾವು ಕರ್ಮ ಏನು ಕೊಡ್ತೀವೋ ಅದು ಮರಳಿ ಸಿಗುತ್ತೆ ಅನ್ನೋದು ಉದಾಹರಣೆ ಸ್ನೇಹಿತರೆ. ನಮ್ಮ ದೇಹದಲ್ಲಿ 7 ಎನರ್ಜಿ ಚಕ್ರ ಇವೆ. ನಾವು ಧ್ಯಾನ, ಸಕಾರಾತ್ಮಕ ಚಿಂತನೆ, ಅಫರ್ಮೇಷನ್ ಮಾಡ್ತಾ ಇದ್ದ ಹಾಗೆ ಆ 7 ಚಕ್ರಗಳು ನಿಧಾನವಾಗಿ ಸಮತೋಲನಕ್ಕೆ ಬರಲಿಕ್ಕೆ ಶುರು ಮಾಡ್ತವೆ. ಅಂದರೆ ಈ ರೀತಿ ಒಳ್ಳೆಯ ವರ್ತನೆಗಳ ಮೂಲಕ, ಇಲ್ಲಾಂದರೆ ನಮ್ಮ ವರ್ತನೆನೇ ಸರಿ ಇಲ್ಲ, ನಾವು ಇದ್ದಕ್ಕಿದ್ದಾಗೆ ಸಿಟ್ಟು ಮಾಡ್ಕೊಳ್ತೀವಿ, ಇನ್ನೊಬ್ಬರ ಬಗ್ಗೆ ಅಸೂಯೆ, ಹೊಟ್ಟೆ ಕಿಚ್ಚು, ಈ ರೀತಿ ಎಲ್ಲ ಮಾಡ್ತಾ ಇದ್ದೀವಿ. ನಾನು ಹೇಳಿದ್ನಲ್ಲ 2 ಉದಾಹರಣೆ, ಆ ರೀತಿ ಎಲ್ಲ ಗುಣಗಳು ನಮ್ಮಲ್ಲಿ ಇದ್ದಾವೆ ಅನ್ನೋದಾದರೆ ಖಂಡಿತ ನಮ್ಮ ಚಕ್ರಗಳು ಇಂಬ್ಯಾಲೆನ್ಸ್ ಆಗ್ತವೆ. ಇದರಿಂದ ಅನಾರೋಗ್ಯ, ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ, ಅಧೈರ್ಯ, ಒಂದು ಅನಾರೋಗ್ಯದ ಸಮಸ್ಯೆ, ಅನೇಕ ರೀತಿಯ ಸಮಸ್ಯೆಗಳು ನಮ್ಮನ್ನು ಕಾಡ್ತವೆ. ಯಾಕಂದರೆ ನಾನು ಮೊದಲೇ ಹೇಳಿದ್ದೀನಿ, ನಾವು ಭಗವಂತನ ಅಂಶ ಆದಮೇಲೆ ಅವನಷ್ಟೇ ಶಕ್ತಿಶಾಲಿ ನಾವಾಗಿದ್ದೀವಿ. ಆದರೆ ನಮ್ಮ ಚಕ್ರಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಂಡಾಗ ಆ ಶಕ್ತಿಗಳು ಜಾಗೃತವಾಗ್ತವೆ. ಬೇಸಿಗೆ ಕಾಲ ಬಂತು, ಮನೆ ಹಿಂದ್ಗಡೆ ಬೇವಿನ ಮರ ಇತ್ತು, ಹಾಗಾಗಿ ಬೇವಿನ ಸೋಪ್ ಮಾಡಿಟ್ಕೊಂಡೆ. ಬೇಸಿಗೆ ಸಮಯದಲ್ಲಿ ಚರ್ಮದ ಅಲರ್ಜಿ ಕಾಯಿಲೆಗಳಿಗೆ ತುಂಬ ಉಪಯೋಗ ಆಗುತ್ತೆ ಅಂತೇಳಿ. ನಿಮಗೆ ಇದು ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿದರೆ ಅದ್ರ ಬಗ್ಗೆ ವಿಡಿಯೋ ಹಾಕ್ತೀನಿ. ನಮ್ಮ 7 ಚಕ್ರಗಳು ಈ ಅಫರ್ಮೇಷನ್ ಮಾಡಬೇಕಾದ್ರೆ ನಿಧಾನವಾಗಿ ಸಮತೋಲನಕ್ಕೆ ಬರ್ತಾ ಇದ್ದಾವೆ ಅನ್ನೋದಕ್ಕೆ ಕೆಲವು ಸೂಚನೆಗಳು ಕೂಡ ನಮಗೆ ಸಿಗ್ತವೆ. ನಾವೊಂದು ಅನುಭವಿಸುವ ಗುಣಲಕ್ಷಣಗಳು ಈ ರೀತಿಯಾಗಿರ್ತವೆ. ಮನಸ್ಸು ಇದ್ದಕ್ಕಿದ್ದ ಹಾಗೆ ಶಾಂತವಾಗುತ್ತೆ, ಒಳಗೆ ಧೈರ್ಯ ಹೆಚ್ಚಾಗುತ್ತೆ. ಯಾರಾದರೂ ನಿಮಗೆ ಮನೆಯಲ್ಲಿ ಪರಿಸ್ಥಿತಿ ಸರಿ ಇಲ್ಲ, ಸ್ವಲ್ಪ ಹಣ ಕೊಡು ಅಂತ ಹೇಳಿ ಕೇಳಿದರೆ ನೀವು ಕೊಡ್ತೀರಾ, ಹಣವನ್ನು ಕೊಡ್ತೀರಾ. ಅಂದರೆ ನಾನು ಕೊಟ್ಟಿದ್ದೆ ನನಗೆ ಮರಳುತ್ತೆ ಬಿಡು ಅನ್ನೋ ರೀತಿಲಿ ಕೊಡ್ತೀರಾ. ಅದರಿಂದ ಏನಾಗುತ್ತೆ, ನಿಮ್ಮ ಮಾನವೀಯತೆ, ಮನುಷ್ಯತ್ವದ ಮೌಲ್ಯ ನಿಮ್ಮ 7 ಚಕ್ರಗಳನ್ನು ಹೈ ಮಾಡುತ್ತೆ. ಚಕ್ರಗಳು ಮೇಲ್ಮುಖವಾಗಿ ಒಂದು ಊರ್ಜೆಗಳನ್ನು ಸಕಾರಾತ್ಮಕಗೊಳಿಸ್ಕೊಳ್ಳೋಕ್ಕೆ ಶುರು ಮಾಡಿದ್ವು ಅಂದರೆ ನೀವು ಬಯಸಿದ್ದು ನಿಮ್ಮ ಕಾಲ ಬುಡಕ್ಕೆ ಬಂದು ನಿಲ್ಲುತ್ತೆ. ಆ ರೀತಿಯಾದ ಒಂದು ಊರ್ಜೆಗಳನ್ನು ನೀವು ಪಡ್ಕೊಳ್ತಾ ಹೋಗ್ತೀರಾ. ಇದು ಗಾದೆ ಇದೆ ಗೊತ್ತಾ, ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ತನಗೆ. ಆ ಮಾತು ಅರ್ಥಗರ್ಭಿತ. ಹಾಗೆ ಇತರರ ನೆಗೆಟಿವ್ ಮಾತುಗಳು ನಿಮ್ಮ ಮೇಲೆ ಯಾವುದೇ ಕಾರಣಕ್ಕೂ ಪರಿಣಾಮ ಬೀರೋದಿಲ್ಲ. ಅದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ನಿಮ್ಮ ಕೆಲಸದ ಬಗ್ಗೆ ನೀವು ಫೋಕಸ್ ಮಾಡಿ ನಿಮ್ಮ ಗುರಿಯತ್ತ ನೀವು ಸಾಕ್ತಾ ಇರ್ತೀರ. ಈ ರೀತಿ ಗುಣಲಕ್ಷಣ ಕಾಣುತ್ತೆ. ನಿಮ್ಮೊಳಗಿನ ಧ್ವನಿ ಸ್ಪಷ್ಟವಾಗಿ ನಿಮಗೆ ಕೇಳ್ತಾ ಇರುತ್ತೆ. ಯಾರೋ ನಿಮ್ಮನ್ನು ಎಚ್ಚರಿಸ್ತಾ ಇರ್ತಾರೆ, ಗೈಡ್ ಮಾಡ್ತಾ ಇರ್ತಾರೆ ಅನ್ನೋ ರೀತಿಲಿ ನಿಮಗೆ ಅನಿಸುತ್ತೆ. ಅಂದರೆ ಇದೇ ಹೆಚ್ಚು ಜಾಗೃತ ಸ್ಥಿತಿಗೆ ಹೋಗುವ, ಅಂದರೆ ಹೈಯರ್ ಅವೇರ್ನೆಸ್ ಅಲ್ಲಿಯ ಸೂಚನೆಯಾಗಿರುತ್ತೆ. ಇದೆಲ್ಲ ಮಂತ್ರದಂತೆ ಒಂದೇ ದಿನದಲ್ಲಿ ಆಗೋದಿಲ್ಲ. ಇದು ನಿಧಾನವಾಗಿ ಬೆಳೆಯುವ ಕ್ರಿಯೆ ಆಗಿದೆ. ಯಾಕಂದರೆ ಭಗವಂತ ಏನೇ ಕೊಡಬೇಕಾದ್ರೂ ಸುಮ್ಮನೆ ಕೊಡೋದಿಲ್ಲ. ನಿಮ್ಮಲ್ಲಿ ಕೆಲವು ವಿಚಾರಗಳನ್ನು ನೋಡ್ತಾರೆ, ಹಾಗೆ ನಿಮ್ಮನ್ನು ಪರೀಕ್ಷೆ ಮಾಡ್ತಾರೆ, ನಂತರವೇ ಕೊಡ್ತಾರೆ. ಹೇಗೆ ನಾವು ಊಟ ಮಾಡಬೇಕಂದ್ರೆ ಮೊದಲು ಅಡುಗೆ ಮಾಡಬೇಕು, ನಂತರವೇ ನಾವು ಅದನ್ನು ಊಟ ಮಾಡೋಕ್ಕೆ ಸಾಧ್ಯ. ಶ್ರಮ ಪಡದೆ ಫಲ ಸಿಗೋದಿಲ್ಲ. ಮೈ ಸ್ವಚ್ಛವಾಗಿರಬೇಕು ಅಂದರೆ ನಾವು ದಿನನಿತ್ಯ ಸ್ನಾನ ಮಾಡಬೇಕು. ಆ ಸ್ನಾನ ಮಾಡುವ ಶ್ರಮ ನಾವೇ ಮಾಡಬೇಕು. ಹಾಗಾಗಿ ಅಫರ್ಮೇಷನ್ ಅಂದ ತಕ್ಷಣ ಕೇವಲ ಅದು ಒಂದು ಮಾತಲ್ಲ, ಅದು 3 ವಿಷಯಗಳ ಸಂಯೋಜನೆ: ನಂಬಿಕೆ, ಕ್ರಮ, ಸಹನೆ. ಈ 3 ಇದ್ದಾಗ ನಿಮ್ಮ ಜೀವನದಲ್ಲಿ ಬದಲಾವಣೆ ಖಂಡಿತ ಬರುತ್ತೆ. ಅಫರ್ಮೇಷನ್ ಒಂದು ವ್ರತ, ಒಂದು ಪೂಜೆ, ಒಂದು ಮಂತ್ರ ಜಪ, ಯಾವುದೇ ರೀತಿ ತಗೊಳ್ಳಿ. ಪರೀಕ್ಷೆಗಳು ಬಂದಾಗ ಹೆದರಬಾರ್ದು. ಅವು ನಿಮ್ಮನ್ನು ತಡೆಯಲು ಅಲ್ಲ, ನಿಮ್ಮನ್ನು ಬಲಿಷ್ಠರನ್ನಾಗಿ, ನಿಮಗೆ ಏನೋ ಒಂದು ಅದ್ಭುತವಾದದ್ದನ್ನು, ವಿಶೇಷವಾದದ್ದನ್ನು ಕೊಡಲಿಕ್ಕೆ ಬಂದಿದ್ದಾವೆ ಅನ್ನೋ ರೀತಿಯಲ್ಲಿ ನೀವು ನಂಬಿಕೆ ಇಟ್ಕೊಳ್ಬೇಕು. ಸಕಾರಾತ್ಮಕವಾಗಿ ಮುಂದುವರಿಬೇಕು. ಒಂದು ದಿನ ನೀವು ಹೇಳ್ತೀರಾ, ಹೌದು ನಾನು ನನ್ನ ಜೀವನವನ್ನು ಬದಲಾಯಿಸಿಕೊಂಡೆ, ಧನ್ಯವಾದಗಳು ಅನ್ನೋ ರೀತಿಯಲ್ಲಿ ನಿಮಗೆ ನೀವೇ ಹೇಳ್ಕೊಳ್ತೀರಾ. ಹಾಗೆ ಭಗವಂತನ, ಬ್ರಹ್ಮಾಂಡದ, ಪ್ರಕೃತಿಯ ಶಕ್ತಿಗಳಿಗೆ ಕೃತಜ್ಞರಾಗಿ ಇನ್ನೂ ಒಳ್ಳೊಳ್ಳೆಯ ಕೆಲಸಗಳನ್ನು ಮಾಡ್ತೀರಾ. ಹಾಗಾಗಿ ಏನೋ ಒಂದು ಸಂಕಲ್ಪ ಮಾಡಿ ಅಫರ್ಮೇಷನ್ ಮಾಡ್ತಾ ಇದ್ದೀರಾ ಅಂದರೆ ಮೊದಲು ನಿಮ್ಮ ಬಗ್ಗೆ ನಿಮಗೆ ನಂಬಿಕೆ ಇರಬೇಕು, ಗೌರವ ಇರಬೇಕು, ಪ್ರೀತಿ ಇರಬೇಕು. ನಿಮ್ಮನ್ನು ಯಾವುದೇ ಕಾರಣಕ್ಕೂ ಹೀಯಾಳಿಸ್ಕೊಳ್ಬಾರ್ದು. ನನ್ನ ಹಣೆ ಬರ ಇಷ್ಟೇ ಅನ್ನೋ ರೀತಿಲಿ. ಹಾಗೆ ಇನ್ನೊಬ್ಬರು ಯಾರೋ ಏನೋ ಅಂದ್ಕೊಳ್ತಾ ಇದ್ದಾರೆ ಅನ್ನೋ ರೀತಿಲೂ ಕೂಡ ಆ ವಿಚಾರದ ಕಡೆ ಗಮನ ಕೊಡಬಾರ್ದು. ನಿಮ್ಮ ಉದ್ದೇಶ ಒಳಿತಿನಿಂದ ಇದೆಯಾ, ಹಾಗಾಗಿ ಸ್ವಲ್ಪ ತಡ ಆಗ್ತಾ ಇದೆ, ಖಂಡಿತ ಅದು ನಿಮ್ಮಿಂದ ಸಾಧ್ಯ ಆಗುತ್ತೆ ಅನ್ನೋ ರೀತಿಲಿ ನಂಬಿಕೆ ಇಟ್ಕೊಳ್ಬೇಕು. ನಿಮ್ಮ ಜೀವನವನ್ನು ಇನ್ನೊಬ್ಬರ ಜೀವನದ ಜೊತೆ ಯಾವತ್ತಿಗೂ ಕೂಡ ಹೋಲಿಕೆ ಮಾಡ್ಕೊಳ್ಬಾರ್ದು. ಅದು ನಿಮ್ಮ ಒಂದು ಆತ್ಮವಿಶ್ವಾಸವನ್ನು ನೀವೇ ಕುಗ್ಗಿಸಿಕೊಂಡ ಹಾಗೆ ಆಗತ್ತೆ. ಹಾಗಾಗಿ ಸ್ನೇಹಿತರೆ, ಅಫರ್ಮೇಷನ್ ಮಾಡ್ತಾ ಇದ್ದೀರಾ, ಖಂಡಿತ ನಡೆಯುತ್ತೆ. ಐ ಆಮ್ ರಿಚ್ ಅಂತ ಮಾಡ್ತಾಯಿದ್ರು, ನನಗೆ ಆರೋಗ್ಯ ಬೇಕು ಅಂತ ಮಾಡ್ತಾಯಿದ್ರು, ನನ್ನ ಪ್ರೀತಿ ನನಗೆ ಉಳಿಬೇಕು ಅಂತ ಮಾಡ್ತಾಯಿದ್ರು, ಇಲ್ಲ ದೇವರನ್ನೇ ನಾನು ಒಂದು ಸರಿ ಕಾಣಬೇಕು ಅಂತ ಹೇಳಿ ಮಾಡ್ತಿದ್ರು. ಅದ್ರ ಬಗ್ಗೆ ನಿಮಗೆ ದೃಢ ನಂಬಿಕೆ ಇರಲಿ. ಆದರೆ ಮಾಡುವಾಗ ಪರೀಕ್ಷೆಗಳಂತೂ ಖಂಡಿತ ಎದುರಾಗ್ತವೆ. ನೀವು ಯಾವ ರೀತಿ ವರ್ತನೆ ಇರುತ್ತೆ ಅನ್ನೋದ್ರ ಮೇಲೆ ನೀವು ಏನನ್ನು ಕೇಳ್ತಾ ಇದ್ದೀರಾ ಅದಕ್ಕೆ ಅರ್ಹರನ್ನಾಗಿಸಿ ಭಗವಂತ ಕೊಡ್ತಾನೆ. ನೀವು ಅದಕ್ಕೆ ಅರ್ಹರ ಅನ್ನುವ ಪರೀಕ್ಷೆ ಅಂತೂ ಮೊದಲು ನಡೆಯುತ್ತೆ ಅಲ್ವಾ. ಒಂದು 5 ವರ್ಷದ ಮಗುವಿಗೆ ಬಂದು ನಮ್ಮ ಹತ್ರ ಒಂದು ಬೈಕ್ ಕೇಳುತ್ತೆ ಅಂದರೆ ನಾವು ಕೊಡ್ತೀವಾ?
ನಿನಗೆ ಆ ಅರ್ಹತೆ ಇದೆಯಾ? ಅಂದರೆ ಅದನ್ನು ನಿನಗೆ ಓಡ್ಸೋಕ್ಕಾಗತ್ತಾ? ನಿನಗೆ ಕೆಪಾಸಿಟಿ ಇದೆಯಾ? ನಿನಗೆ ಶಕ್ತಿ ಇದೆಯಾ? ಅಂಥೇಳಿ ನಾವು ಹೇಳ್ತೀವಲ್ವ. ನೀನು ಅದಕ್ಕೆ ಯೋಗ್ಯನಾದ ಮೇಲೆ ಖಂಡಿತ ನಾನು ನಿನಗೋಸ್ಕರ ಕೊಡಿಸ್ತೀನಿ ಮಗು ಅಂತ ಹೇಳ್ತೀವಲ್ವ. ಅದೇ ರೀತಿ ಭಗವಂತ ಕೂಡ. ಯಾಕಂದರೆ ನಾವು ಅವರ ಮಕ್ಕಳಾಗಿದ್ದೀವಿ. ನಮ್ಮ ಯೋಗಕ್ಷೇಮ ಹಾಗೆ ಒಳ್ಳೆಯದು ಅವರಿಗೆ ಬಹಳ ಮುಖ್ಯವಾಗಿರುತ್ತೆ. ಹಾಗಾಗಿ ನಮಗೆ ಪರೀಕ್ಷೆಗಳು ಜೀವನದುದ್ದಕ್ಕೂ ಸಿಗ್ತಾ ಹೋಗ್ತವೆ. ಕಷ್ಟ, ದುಃಖ, ಸಮಸ್ಯೆ ಅನೇಕ ರೀತಿಯಲ್ಲಿ. ಯಾಕಂದರೆ ಈ ಸಮಸ್ಯೆಗಳು ಎಲ್ಲೋ ಒಂದು ರೀತಿಯಲ್ಲಿ ತಪ್ಪು ನಿರ್ಧಾರಗಳಿಂದ ನಮ್ಮನ್ನು ಹೊರಗೆ ತರ್ತವೆ. ಹಾಗೆ ನಾವೇನೋ ಅಹಂಕಾರದಿಂದ ವರ್ತನೆ ಮಾಡಬೇಕಾದ್ರೆ ನಮ್ಮನ್ನು ತಡೀತವೆ. ಒಟ್ಟಾರೆಯಾಗಿ ಇದು ನಮ್ಮ ರಕ್ಷಣೆಗೆ ಆಗಿದೆ. ನಾವೇನೋ ನಮ್ಮ ಕಣ್ಣೆದುರಿಗೆ ನಮ್ಮ ಮಕ್ಕಳಿರ್ತಾರೆ, ಹೊಡೆದು ಅವರಿಗೆ ಸರಿದಾರಿಗೆ ತರ್ತೀವಿ. ಆದರೆ ದೇವರು ಹೊಡೆಯೋದು ಇದೇ ರೀತಿ ಕಷ್ಟ, ದುಃಖ, ಸಮಸ್ಯೆಗಳನ್ನು ಕೊಟ್ಟಾದರೂ ನಮಗೆ ಎಚ್ಚರಿಕೆ ಕೊಟ್ಟು ನಾವು ಸರಿದಾರಿಯಲ್ಲಿ ಹೋಗುವಂತೆ ಮಾಡ್ತಾರೆ. ಹಾಗಾಗಿ ಕಷ್ಟ, ದುಃಖ, ಸಮಸ್ಯೆಗಳು ಎದುರಾಗಿದ್ದಾವೆ ಅಂದರೆ ಅದು ಒಂದು ಕರ್ಮದ ರೂಪ. ನಾವೇನು ಕೊಟ್ಟಿರ್ತೀವೋ ಅದೇ ನಮಗೆ ಮರಳಿ ಸಿಗ್ತಾ ಇರ್ತದೆ. ಇದರಿಂದ ಪಾಠ ಕಲಿಬೇಕು. ಹಾಗಾಗಿ ಕರ್ಮ ಯಾವಾಗಲೂ ಪನಿಷ್ಮೆಂಟ್ ಅಲ್ಲ, ಅದು ಒಂದು ಶಿಕ್ಷಣ. ಅಂದರೆ ಮುಂದೆ ನಮಗೋಸ್ಕರ ಏನನ್ನಾದರೂ ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ನಮಗೆ ಒಂದು ಮಾರ್ಗದರ್ಶನ ಮಾಡ್ತಾ ಇರುತ್ತೆ, ಗುರುವಾಗಿರುತ್ತೆ. ಅದನ್ನು ಅರ್ಥ ಮಾಡಿಕೊಂಡ್ರೆ ಜೀವನ ತುಂಬ ಸಂತೋಷವಾಗಿರುತ್ತೆ. ಸ್ನೇಹಿತರೆ, ಅಫರ್ಮೇಷನ್ ಬಗ್ಗೆ ನಾನು ಈ ರೀತಿ ಮಾಹಿತಿ ಕೊಟ್ಟಿದ್ದೀನಿ. ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಏನಾದರೂ ಬೇಕು ಯಾವುದರ ಬಗ್ಗೆ ಅನ್ನೋದಾದರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ. ಖಂಡಿತವಾಗಿ ಅದರ ಬಗ್ಗೆ ನಾನು ಮೋಟಿವೇಶನ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ತೆ.